ಕಾಂಗ್ರೆಸ್ನ ಹಿರಿಯ ಮುಖಂಡ ಆರ್.ವಿ. ತಿಮ್ಮಾಪುರ್ ಅವರಿಗೆ ಡಿಸಿಎಂ ಸ್ಥಾನವನ್ನು ನೀಡಬೇಕು ಎಂದು ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಒತ್ತಾಯಿಸಿದ್ದಾರೆ. ಜೂನ್ 1ರ ಬೆಳಗ್ಗೆ 11 ಗಂಟೆ ಸಂದರ್ಭ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಮುದುಕಣ್ಣ ಅವರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಒಳ ಮೀಸಲಾತಿ ಜಾರಿ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಆರ್.ವಿ. ತಿಮ್ಮಾಪುರ್ ಅವರು ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಎಲ್ಲ ಸಮುದಾಯಗಳನ್ನು ತೆಗೆದುಕೊಂಡು ಹೋಗುವಂತಹ ಶಕ್ತಿ ಇದೆ. ಎಲ್ಲ ಸಮುದಾಯಗಳನ್ನು ಮುನ್ನಡೆಸುವ ಶಕ್ತಿ ಇರುವ ಆರ್.ವಿ. ತಿಮ್ಮಾಪುರ್ ಅವರಿಗೆ ಡಿಸಿಎಂ ಸ್ಥಾನವನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಬಾಗಲಕೋಟೆ ಜಿಲ್ಲಾ ಹಿಂದುಳಿದ ವರ್ಗದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈಗ ಬರುವ ಒಂದು ಸರ್ಕಾರದಲ್ಲಿ ಮಾನ್ಯ ಆರ್.ವಿ. ತಿಮ್ಮಾಪುರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಜೊತೆಗೆ ಉನ್ನತ ಒಂದು ಖಾತೆ ನೀಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾಕೆ ನಮ್ಮ ಆರ್.ವಿ. ತಿಮ್ಮಾಪುರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮತ್ತು ಉನ್ನತ ಹುದ್ದೆಯನ್ನು ಕೊಡಬೇಕಾಗ್ತಂದ್ರೆ ಈಗಾಗಲೇ ಅವರು ಬಹಳ ಹಿರಿಯ ರಾಜಕಾರಣಿ ಆಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ರಾಜಕಾರಣಿ ಹಾಗೂ ಹಿಂದುಳಿದ ವರ್ಗದ ಮತ್ತು ದಲಿತ ಒಬ್ಬ ನಾಯಕ. ಯಾಕಂದ್ರೆ ಈಗ ನಮ್ಮ ಮಾದಿಗ ಮೀಸಲಾತಿಯಲ್ಲಿ ತಮ್ಮ ಅವಿರತ ಪ್ರಯತ್ನ ಮಾಡಿ ಸತತ ಅವರ ಪ್ರಯತ್ನದಿಂದ ಇವತ್ತಿನ ದಿನ ಆ ಮೀಸಲಾತಿ ಕೊಡ್ಲಿಕ್ಕೆ ಯಶಸ್ವಿ ಕಾರಣೀಭೂತರಂತ ಯಾರು ಇದ್ರೆ ಅವ್ರು ಆರ್.ವಿ. ತಿಮ್ಮಾಪುರ್ ಸಾಹೇಬರು. ಅದ್ರ ಜೊತೆಗೆ ಹಿಂದುಳಿದ ವರ್ಗದವರು ಕೂಡ ಅವ್ರನ್ನ ಮೇಲೆತ್ತುವಂತ ಕೆಲಸ ಯಾರು ಮಾಡ್ತಿದ್ರೆ ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಆರ್.ವಿ. ತಿಮ್ಮಾಪುರ್ ಸಾಹೇಬರು ಅಂತ ಹೇಳ್ಬೋದು. ಜೊತೆಗೆ ರೈತರಿಗೆ ಆಗಿರ್ಬೋದು, ಕಾರ್ಮಿಕರಿಗೆ ಆಗಿರ್ಬೋದು, ವಿವಿಧ ಎಲ್ಲ ಒಂದ ವರ್ಗದವರಿಗೆ ಕೂಡ ಅವರು ಈಗಾಗಲೇ ತಮ್ಮ ಸಿಗುವಂತ ಅವಕಾಶದಲ್ಲಿ ಈಗ ನಾವು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮತ್ತು ಅಬಕಾರಿ ಸಚಿವರಾಗಿ ಮತ್ತು ಸಕ್ಕರೆ ಸಚಿವರಾಗಿ APMC ಒಂದು ಖಾತೆಯನ್ನು ಕೂಡ ಅವರೆಲ್ಲ ಜವಾಬ್ದಾರಿತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಉಪಮುಖ್ಯಮಂತ್ರಿ ಕೊಟ್ಟರು ಕೂಡ ಅದು ಜವಾಬ್ದಾರಿತವಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.